துப்பாக்கி அவன் கையில இருந்தாலும் வில்லன் நான் தான்டா. அவன் உடம்புக்கு ஒன்றும் இல்லைம்மா, ಮೂಳೆதான். ಅವன் ஒன்று நினச்சிட்டான்னா. ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಿರೋದು 2025ರಲ್ಲಿ ಬಿಡುಗಡೆ ಆಗಿರುವಂಥ ತಮಿಳು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಚಿತ್ರವಾಗಿಂಥ ಮದ್ರಾಸಿ ಮೂವಿ ಬಗ್ಗೆ. ಈ ಒಂದು ಸಿನಿಮಾದ ನಿರ್ದೇಶನ ಮಾಡಿರುವವರು AR ಮುರುಗಡೋಸ್ ಮತ್ತು ಹೀರೋ ಆಗಿ ಕಾಣಿಸ್ಕೊಂಡಿರುವವರು ಶಿವಕಾರ್ತಿಕೇಯನ್. ಈ ಒಂದು ಸಿನಿಮಾ ಸಾಕಷ್ಟು ಹೈಪ್ ಕ್ರಿಯೇಷನ್ ಮಾಡಿತ್ತು, ಆದರೆ ರಿಲೀಸ್ ಆದ ನಂತರ ಮಿಕ್ಸೆಡ್ ರೆಸ್ಪಾನ್ಸ್ ಬಂದಿದೆ. ಹಾಗಾದರೆ ಈ ಒಂದು ಸಿನಿಮಾ ಹೇಗಿದೆ, ವರ್ತ್ ಇದೆಯಾ, ಸಂಪೂರ್ಣವಾಗಿ ರಿವ್ಯೂ ನೋಡೋಣ. ಈ ಒಂದು ಸಿನಿಮಾದ ಕತೆ ಒಂದು ಸೈಕಾಲಜಿಕಲ್ ಆ್ಯಕ್ಷನ್ ಥ್ರಿಲ್ಲರ್ ಆಗಿದ್ದು, ಹೀರೋಗೆ ಒಂದು ವಿಚಿತ್ರ ಮಾನಸಿಕ ಸಮಸ್ಯೆ ಫ್ರೆಗಾಲಿ ಡಿಲ್ಯೂಷನ್ ಇರುತ್ತೆ. ಅವನು ಜೀವನದಲ್ಲಿ ನಡೆಯುವ ಘಟನೆಗಳು ಅವನನ್ನು ಒಂದು ದೊಡ್ಡ ಇಲ್ಲೀಗಲ್ ಗನ್ ಸಿಂಡಿಕೇಟ್ ವಿರುದ್ಧ ಹೋರಾಟಕ್ಕೆ ತಳ್ಳುತ್ತೆ. ಕಥೆಯಲ್ಲಿ ಎಮೋಷನಲ್ ಆ್ಯಂಗಲ್, ಆ್ಯಕ್ಷನ್, ಇನ್ವೆಸ್ಟಿಗೇಷನ್ ಎಲ್ಲೂ ಮಿಕ್ಸ್ ಆಗಿವೆ. ಈ ಒಂದು ಮೂವಿಯಲ್ಲಿ ಫಸ್ಟ್ ಹಾಫ್ ತುಂಬ ಎಂಗೇಜಿಂಗ್ ಆಗಿರುತ್ತೆ, ಸೆಕೆಂಡ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಆಗುತ್ತೆ. ಮೂವಿಯ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಶಿವಕಾರ್ತಿಕೇಯನ್ ಈ ಒಂದು ಸಿನಿಮಾದಲ್ಲಿ ಅವರ ಪರ್ಫಾರ್ಮೆನ್ಸ್ ತುಂಬ ವಿಭಿನ್ನವಾಗಿ ಸೀರಿಯಸ್ ರೋಲ್ನಲ್ಲಿ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ವಿದ್ಯುತ್ ಜಾಮಲ್ ಅವರು ವಿಲನ್ ಪಾತ್ರದಲ್ಲಿ ಪವರ್ಫುಲ್ ಪ್ರೆಸೆನ್ಸ್, ಆ್ಯಕ್ಷನ್ ಸೀನ್ಸ್ ಹೈಲೈಟ್ಸ್ ಮಾಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ರುಕ್ಮಿಣಿ ವಸಂತ್ ಇಂಪಾರ್ಟೆಂಟ್ ರೋಲ್ನಲ್ಲಿ ಎಮೋಷ್ನಲ್ ಸಪೋರ್ಟ್ ಕೊಡ್ತಾರೆ. ಸಪೋರ್ಟಿಂಗ್ ಕಾಸ್ಟ್ನ ಬಗ್ಗೆ ಮಾತಾಡ್ತಾ ಹೋದರೆ, ಬಿಜು ಮೆನಾನ್, ವಿಕ್ರಾಂತ್, ಶಬೀರ್, ಕಲ್ಲರ್ಕಲ್ ಎಲ್ಲರೂ ಡೀಸೆಂಟ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಟೆಕ್ನಿಕಲ್ ರಿವ್ಯೂ ಬಗ್ಗೆ ಮಾತಾಡ್ತಾ ಹೋದರೆ, ಮ್ಯೂಸಿಕ್ನ ಬಗ್ಗೆ ಮಾತಾಡ್ತಾ ಹೋದರೆ, ಅನಿರುದ್ಧ್ ರವಿಚಂದರ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಪವರ್ಫುಲ್, ಸಾಂಗ್ಸ್ ಆವ್ರೇಜ್ ಬಟ್ BGM ಹೈಲೈಟ್ಸ್ ಜೊತೆಗೆ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಸಿನಿಮ್ಯಾಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ, ಸುದೀಪ್ ಎಲ್ಮಾನ್ ವಿಜುವಲ್ಸ್ ಸಿನಿಮ್ಯಾಟಿಕ್ ಫೀಲ್ ಕೊಡುವ ಹಾಗೆ ಹ್ಯಾಂಡಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮೂವಿಯಲ್ಲಿ ಎಡಿಟಿಂಗ್ ಬಗ್ಗೆ ಮಾತಾಡ್ತಾ ಹೋದರೆ, ಶ್ರೀಕರ್ ಪ್ರಸಾದ್ ಅವರು ಫಸ್ಟ್ ಹಾಫ್ ಟೈಟ್, ಸೆಕೆಂಡ್ ಹಾಫ್ ಸ್ಲೈಟ್ಲಿ ಸ್ಲೋ ಆಗಿ ಎಡಿಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಮೂವಿಯಲ್ಲಿ ಆ್ಯಕ್ಷನ್ ಬಗ್ಗೆ ಮಾತಾಡ್ತಾ ಹೋದರೆ, ಹೈ ಕ್ವಾಲಿಟಿ ಸ್ಟಂಟ್ ಸೀಕ್ವೆನ್ಸಸ್, ಎಸ್ಪೆಷಲಿ ವಿಲನ್ ಸೀನ್ಸ್ ಸೂಪರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಮೂವಿಯಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ನ ಬಗ್ಗೆ ನೋಡ್ತಾ ಹೋದರೆ, ಸ್ಟ್ರಾಂಗ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸ್ಟೈಲಿಶ್ ಆ್ಯಕ್ಷನ್ ಸೀನ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸಿನಿಮ್ಯಾಟೋಗ್ರಫಿ ಈ ಒಂದು ಮೂವಿಯಲ್ಲಿ ಸಖತ್ತಾಗಿ ಕಾಣಿಸುತ್ತೆ. ಹಾಗೆ ಈ ಒಂದು ಮೂವಿಯಲ್ಲಿ ವೀಕ್ ಸ್ಕ್ರೀನ್ ಪ್ಲೇ ಇನ್ ಸೆಕೆಂಡ್ ಹಾಫ್, ಕೆಲವೊಂದು ಲಾಜಿಕ್ ಇಶ್ಯೂ, ರನ್ ಟೈಮ್ ಜಾಸ್ತಿ, ಪ್ರೆಡಿಕ್ಟಿಬಲ್ ಸ್ಟೋರಿ ಮೂಮೆಂಟ್ಸ್ ಅನಿಸ್ಬೋದು. ಒಟ್ನಲ್ಲಿ ಮದ್ರಾಸಿ ಒಂದು ಒನ್ ಟೈಮ್ ವಾಚ್ ಆ್ಯಕ್ಷನ್ ಥ್ರಿಲ್ಲರ್ ಫಿಲ್ಮ್ ಅಂತಲೇ ಹೇಳ್ಬೋದು. ಫ್ಯಾನ್ಸ್ ಆಫ್ ಶಿವಕಾರ್ತಿಕೇಯನ್ ಆ್ಯಂಡ್ ಆ್ಯಕ್ಷನ್ ಲವರ್ಸ್ಗೆ ಇಷ್ಟ ಆಗ್ಬೋದು, ಆದರೆ ಸ್ಟ್ರಾಂಗ್ ಸ್ಟೋರಿ ಎಕ್ಸ್ಪೆಕ್ಟ್ ಮಾಡಿದರೆ ಡಿಸಪಾಯಿಂಟ್ಮೆಂಟ್ ಆಗ್ಬೋದು. ಸೊ ಇದಾಗಿತ್ತು ಶಿವಕಾರ್ತಿಕೇಯನ್ ಮತ್ತು ವಿದ್ಯುತ್ ಜಾಮಲ್ ಅವರ ಮದರಾಸಿ ಮೂವಿ ಬಗ್ಗೆ ಸಂಪೂರ್ಣ ಮಾಹಿತಿ. ಯಾರೆಲ್ಲ ಈ ಮೂವಿನ ಥಿಯೇಟರ್ನಲ್ಲಿ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.